ಒಳ್ಳೆದಾಗಿ ನೋಡಿ, ಎಲ್ಲರೂ ಸಿನಿಮಾ ನೋಡಿ. ಅಣ್ಣ, ಈ ಪಿಕ್ಚರ್ ತುಂಬ ಯಶಸ್ವಿ ಆಗಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಆಟೋದವ್ರಿಗೂ ಅವ್ರ ಮೇಲೆ ತುಂಬ ಅಭಿಮಾನ ಐತೆ. ಇವಾಗ ಅವ್ರು ಮಾಡಿಕೊಟ್ಟಂಥ ಪ್ರತಿಯೊಂದು ಕೆಲಸ ಆಗಲಿ ಅಷ್ಟೇ ಅದ್ಭುತವಾಗಿ ಮಗುವಂಥ ಮನಸ್ಸು ಅವ್ರದ್ದು. ಈ ಪಿಕ್ಚರು ತುಂಬ ಯಶಸ್ವಿ. ಎಲ್ಲ ಪಿಕ್ಚರ್ನು ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಕನ್ನಡ ಪಿಕ್ಚರ್ಗಳು ಬೆಳಿಬೇಕು. ಇಂಥವ್ರು ಬಂದು ಸಹಕರಿಸ್ಬೇಕು. ಇಂಥವ್ರಿಗೆ ಪ್ರತಿಯೊಬ್ಬ ಆಟೋ ಡ್ರೈವರು ಪಿಕ್ಚರ್ಗೆ ಬರಬೇಕು. ಫ್ಯಾಮಿಲಿ ಕರ್ಕೊಂಡು ಪ್ರತಿಯೊಬ್ಬರು ಒಬ್ರಿಗೆ ಒಬ್ರು ಹೇಳಬೇಕು, ಈ ಪಿಕ್ಚರ್ ತುಂಬ ಚೆನ್ನಾಗಿದೆ, ಬಂದು ನೋಡಿ ಅಂತ ಪ್ರತಿಯೊಬ್ಬರು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಆಟೋದವ್ರು ಕಣ್ಣಿಗೆ ಓಡಿಸೋಕೆ ಬಂದಿದ್ದು ಧ್ರುವ ಅಣ್ಣ ಒಬ್ಬರೇನೆ. ಅವ್ರು ಇವತ್ತು ಏನಿದ್ದಾರೆ ಅಂದರೆ ಒಬ್ಬ ಬಡವ ಆಟೋ ಒಬ್ಬರನ್ನ ಕಣ್ಣಿಗೆ ಓಡಿಸೋಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವ್ರ ಮನಸ್ಸು ಎಂಥ ಮನಸ್ಸಿದೆ ಅಂತ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ. ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಮುಂದೆ ಇನ್ನೂ ಮಾಡ್ತಾರೆ. ಅವರು ಆಟೋದವ್ರ ಕಷ್ಟ ಅವ್ರೊಬ್ಬರಿಗೆ ಗೊತ್ತಿರೋದು. ಇವತ್ತು ಯಾರು ಕಣ್ಣು ಕಾಣಲಿಲ್ಲ. ನಮ್ಮ ಬಡವರು ಆಟೋ ಡ್ರೈವರ್ಗೆ ಒಬ್ಬರೇ ಕಣ್ಣು ಕಂಡಿದ್ದು ಅಂದ್ರೆ ಅವ್ರು ಧ್ರುವ ಬಾಸ್ ಒಬ್ಬರೇನೆ. ಜೈ. ಸರ್ಕಾರದವ್ರು ಯಾರು ಹೆಲ್ಪ್ ಮಾಡಿಲ್ಲ. ಇವತ್ತು ಆಟೋದವರು ಏನು ಮಾಡ್ತಾರೆ, ಏನು ಎತ್ತ, ಅವ್ರ ಮನೆ ಕಷ್ಟ ಏನು ಪ್ರತಿಯೊಂದೂ ತಿಳ್ಕೊಂಡು ಅವ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋಂಥ ಮೈಂಡ್ ಕೊಟ್ಟಿದ್ದಾನಲ್ಲ, ಗ್ರೇಟ್ ಧ್ರುವ ಬಾಸ್. ಸರ್, 25 ಲಕ್ಷ ಇವತ್ತು ಆಟೋ ಚಾಲಕರಿಗೆ ಕೆಲವೊಂದು ಹೊಸ ಆಟೋಗಳು ಕೊಡಿಸೋದು, ಪ್ರತಿಯೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಅವರಂಥ ಮಗುವಂಥ ಮನಸ್ಸು ಇನ್ನೊಬ್ರು ಬರೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಒಳ್ಳೆ ಮನಸ್ಸಿದೆ ಅವ್ರಿಗೆ. ತುಂಬ ಒಳ್ಳೆ, ದೇವರು ಚೆನ್ನಾಗಿ ಇನ್ನೂ ಬೆಳೀಲಿ ಅಂತ ನಾನು ಅನ್ಕೋತೀನಿ. ಅದು ಆಟೋದವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಇವತ್ತು, ಅದೇ ಒಂದು ದೊಡ್ಡ ವಿಷಯ. ತುಂಬ ಥ್ಯಾಂಕ್ಸ್ ಅಣ್ಣ.